ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಹೂಕೋಸನ್ನು ಕಟ್ ಮಾಡಿ ಕ್ಲೀನ್ ಮಾಡಿದ್ದೆ ಅಂತ. ಅದನ್ನು ಇವತ್ತು ಬಳಸ್ಕೊಂಡು ನಾನು ಒಂದು ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಗ್ರೇವಿನ ದೋಸೆಗೆ ಮಾಡ್ಕೊಳ್ಳೋಣ ಅಂತಲೇ, ಅದು ಗ್ರೇವಿ ಟೈಪೇನೆ, ಗೊಜ್ಜು ಗ್ರೇವಿ ಏನಾದರೂ ಅಂದ್ಕೊಬೋದು. ಅದಕ್ಕಿಂತ ಮುಂಚೆ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಈ ಒಂದು ತರಕಾರಿನ ತೊಳ್ಕೊಳ್ಳೋದಕ್ಕೆ, ಹೂಕೋಸನ್ನ ತೊಳ್ಕೊಳ್ಳೋದಕ್ಕೆ ನಾನು ಹಾಕಿಟ್ಟಿದ್ದೆ. ಒಂದು 10 ಮಿನಿಟ್ಸ್ ಹಾಗೇ ಬಿಟ್ಟಿದ್ದೆ. ಹಾಗೆ ಮಾಡೋದ್ರಿಂದ ಏನಾದರೂ ಸಣ್ಣ ಪುಟ್ಟ ಹುಳಗಳೇನಾದ್ರು ಇದ್ದರೆ ಅಟ್ಲೀಸ್ಟು ಸತ್ತೋಗಿ ಆಚೆ ಕಡೆ ಬರಲಿ ಅಂತ. ಮತ್ತು ಇದಕ್ಕೆ ಜಾಸ್ತಿ ಔಷಧಿ ಎಲ್ಲ ಹೊಡೆದಿರ್ತಾರಲ್ವ, ಅದ್ರದ್ದು ಸ್ವಲ್ಪ ಪ್ರಮಾಣ ಕಮ್ಮಿ ಆಗಲಿ ಅಂತ ಒಂದು 10 ನಿಮಿಷ ನೆನೆ ಹಾಕಿ ಬಿಸಿನೀರಲ್ಲಿ ಆಮೇಲೆ ಸ್ವಲ್ಪ ತೊಳೆದ್ಬಿಟ್ಟು ನಾನು ಇದನ್ನು ಬಳಸ್ಕೊಂಡೆ. ನಿಜವಾಗ್ಲೂ ನಾನು ಇದನ್ನು ಫಸ್ಟ್ ಟೈಮು, ಅಂದರೆ ನಾನು ಮಾಡಿದ ಫಸ್ಟ್ ಟೈಮು. ಇದಕ್ಕಿಂತ ಮುಂಚೆ ಒಂದ್ಸರಿ ಇದ್ರದ್ದು ಗ್ರೇವಿ ತಿಂದಿದ್ದೆ ನಾನು. ನನಗೆ ನೆನಪೇ ಇಲ್ಲ ಸರಿಯಾಗಿ, ಚೆನ್ನಾಗಿರ್ನಿಲ್ವ ಅನ್ನೋದು ಕೂಡ ನೆನಪಿರ್ನಿಲ್ಲ. ಹಾಗಾಗಿ ಒಂದ್ಸರಿ ಟ್ರೈ ಮಾಡೋಣ ಅಂತ ಮಾಡಿದೆ. ಗೋಬಿ ತೊಗೊಂಡು ಬಂದಿದ್ದು ಇದು ಮಾಡೋದಕ್ಕೆ, ಗೋಬಿ ಮಂಚೂರಿ ಮಾಡೋದಕ್ಕೆ ಅಂತಲೇ ಇದನ್ನು ತೊಗೊಂಡು ಬಂದಿದ್ದು, ಕಾಲಿಫ್ಲವರ್ನ. ಆದರೆ ನೋಡೋಣ, ಗ್ರೇವಿ ಮಾಡೋಣ, ಎಲ್ಲೋ ತಿಂದಿದ್ದು ನೆನಪು. ಅದು ಚೆನ್ನಾಗಿಲ್ವ ಅನ್ನೋದೇ ನನಗೆ ಅಷ್ಟು ನೆನಪಿರ್ನಿಲ್ಲ. ಹಾಗಾಗಿ ಮಾಡೋಣ ಅಂತ ಮಾಡಿದೆ. ಇದಕ್ಕೆ ಏನು ಜಾಸ್ತಿ ಮಸಾಲೆಗಳೆಲ್ಲ ಏನೂ ಇಲ್ಲ. ಮಾಮೂಲಿ ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿಲ್ಲ ನಾನು. ಈರುಳ್ಳಿ, ಟೊಮೊಟೊ ಮತ್ತು ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇನ್ನು ಒಗ್ಗರಣೆಗೆ ಏನು ಬೇಕು, ಎಣ್ಣೆ, ಸಾಸಿವೆ ಅಷ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ಗೋಬಿ ಜೊತೆಗೆ ಬಟಾಣಿ ಮತ್ತು ಸ್ವಲ್ಪ ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸ್ನ ಹಾಕಿದ್ದೀನಿ. ಏನಂದರೆ ಮಸಾಲೆಗೆ ಬರೀ ಖಾರ ಪುಡಿ ಮತ್ತು ಅಚ್ಕಾರದ ಪುಡಿ, ಮಾಮೂಲಿ ಖಾರ ಬರುತ್ತಲ್ಲ ಅದು, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿನ ಹಾಕ್ಕೊಂಡಿದ್ದೆ. ಅದು ಬಿಟ್ಟರೆ ರುಚಿಗೆ ತಕ್ಕಷ್ಟು ಉಪ್ಪು, ಅದು ಬಿಟ್ಟರೆ ಇನ್ನೇನು ಹಾಕಿರಲ್ಲ. ಇನ್ನೊಂದು ಹಾಕಿದ್ದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಹಾಕಿದ್ದೆ ಅಷ್ಟೇ. ಅಂದರೆ ಬೇರೆ ಪೌಡ್ರುಗಳು, ಗರಂ ಮಸಾಲ, ಸಾಂಬಾರು ಪೌಡ್ರು ಅದೆಲ್ಲ ಏನೂ ಹಾಕಿರ್ಲಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು, ಎಕ್ಸಲೆಂಟಾಗಿತ್ತು ಮಾತ್ರ. ನನಗೆ ಇಷ್ಟು ಚೆನ್ನಾಗಾಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಗೋಬಿ ಬಳಸ್ಕೊಂಡು ನಾವು ಗ್ರೇವಿ ಮಾಡಿಕೊಂಡು ಚಪಾತಿ, ದೋಸೆಗೆಲ್ಲ ತಿನ್ಬೋದು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ತುಂಬಾ ರುಚಿಯಾಗಿ ಬಂದಿತ್ತು. ನಾನು ಮೊದಲೇ ಹೇಳ್ದಾಗೆ ಗ್ರೇವಿಗೆ ಯಾವುದೇ ಮಸಾಲೆನ ಆಡಿಸ್ಕೊಂಡಿರಲಿಲ್ಲ, ಹಾಗೆ ಡೈರೆಕ್ಟಾಗಿ ಹಾಕಿದ್ದೆ. ಅದ್ರ ಜೊತೆಗೆ ಕಾಯಿ ಖಾರ ಹಾಕಿದ್ದೆ. ಕಾಯಿ ಮತ್ತು ಕಡಲೆನ ರುಬ್ಕೊಂಡು ಸ್ವಲ್ಪ ಇಟ್ಕೊಂಡಿರ್ತೀವಿ, ಯಾವಾಗಲೂ ನಮಗೆ ಅವಶ್ಯಕತೆ ಇರುತ್ತೆ ಅಂತ, ಅದನ್ನು ಬಳಸಿದ್ದೆ ಅಷ್ಟೇ. ಗಟ್ಟಿಯಾಗಿದ್ದಾಗಲೇ, ಅಂದರೆ ತುಂಬ ತೆಳು ಮಾಡಿದ್ರೆ ಸಾಂಬಾರು ಥರ ಆಗಿಬಿಡುತ್ತೆ ಅಂತ ಸ್ವಲ್ಪ ಗಟ್ಟಿ ಇದ್ದಾಗಲೇ ಒಂದು 2-3 ವಿಷಲ್ ಹೊಡೆಸ್ಕೊಂಡೆ. ತುಂಬಾ ಸಖತ್ ಚೆನ್ನಾಗಿ ಬಂದಿತ್ತು. ದೋಸೆಗೆ ಅಂತೂ ತುಂಬ ಚೆನ್ನಾಗಿತ್ತು. ಇನ್ನು ಏನಾದರೂ ಪರೋಟ, ಚಪಾತಿ ಮಾಡ್ಕೊಂಡಾಗಲೂ ಯಾವಾಗಲಾದ್ರು ಒನ್ ಟೈಮ್ ಮಾಡಿ ನೋಡಬೇಕು. ಹಾಗೆಯೇ ಇವತ್ತು ಭೀಮ್ ಅಮಾವಾಸ್ಯೆ ಎಲ್ಲ ಇತ್ತಲ್ವ, ಹಾಗಾಗಿ ಅದ್ರ ಬಗ್ಗೆ ಹೇಳಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಭೀಮ್ ಅಮಾವಾಸ್ಯೆ ಎಲ್ಲ ಏನು ಯಾವಾಗಲೂ ನಾನು ಮಾಡಿಲ್ಲ, ಹಿಂದೆಯಿಂದನೇ ಯಾವಾಗಲೂ ಒನ್ ಟೈಮು ಕೂಡ ಮಾಡಿಲ್ಲ. ಮತ್ತು ಇವಾಗ ಮಾಡಿದ್ರೆ ಸುಮ್ಮನೆ ಏನಂದರೆ ನಮಗೇನೆ ಫನ್ನಿ ಅನ್ನಿಸ್ಬಿಡುತ್ತೆ, ಹರಿಗೆ ನನಗೇನೆ, ಯಾಕೆಂದರೆ ನಗು ಬಂದುಬಿಡುತ್ತೆ. ಮಾಡಿಲ್ಲ ಏನಿಲ್ಲ, ಇವಾಗ ವಿಡಿಯೋಗೋಸ್ಕರ ಮಾಡೋದ ಅಂತ ಆ ಥರ ಅನಿಸುತ್ತೆ. ಹಾಗಾಗಿ ನಾನೇನು ಮಾಡಿದೆ ಅಂತ ಅಂದರೆ, ಬೇಡ ಅಂತ ಮಾಡೋಣ ಅಂತ ಅಂದ್ಕೊಂಡೆ, ಒಂದು ವಿಡಿಯೋ ಇರಲಿ ಅಂತ. ಆದ್ರೂ ಯಾಕೋ ನಗು ಬರ್ತಿತ್ತು, ಬೇಡ ಅತ್ತಾಗೆ ಅಂತ ಅಂದ್ಕೊಂಡು ಸುಮ್ಮನಾದೆ. ನಾರ್ಮಲಾಗಿ ಏನು ಡೇ ಇತ್ತು ಅದೇ ಥರನೇ ಇವತ್ತು ಕೂಡ ಕಳೀತು. ಹಾಗೆಯೇ ನಾನೇನು ಅಂದ್ಕೊಂಡೆ, ಅಟ್ಲೀಸ್ಟ್ ಹರಿಗೆ ಯಾವಾಗಲೂ ಸ್ವೀಟ್ ಅಂದರೆ ಇಷ್ಟ ಅಲ್ವ, ಒಂದು ಪಾಯಸ ಮಾಡೋಣ ಅಂತ, ವೈಟ್ ಇದು ಬರುತ್ತಲ್ಲ ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ನೆನೆ ಹಾಕಿದ್ದೆ. ಆದರೆ ಏನಾಯಿತು ಅಂದರೆ, ಹಿಂದಿನ ದಿವಸ ನನಗೆ ನೈಟು ತುಂಬ ಶೀತ ಆಗಿತ್ತು. ಯಾಕೆ ಅಂತ ಗೊತ್ತಾಗಲಿಲ್ಲ. ನಾರ್ಮಲ್ ಶೀತ ಆಗೋದೇ ಬೇರೆ, ಅದೊಂಥರ ಹುಷಾರಿಲ್ದಂಗೆ ಆಗುತ್ತಲ್ವ, ಆ ಥರ ಆಗಿಬಿಡ್ತು. ಬೆಳಗಿನ ಜಾವದವರೆಗೂ ನಂಗೆ ನಿದ್ದೆನೇ ಮಾಡೋಕ್ಕಾಗಲಿಲ್ಲ. ಅಕ್ಷಿ ಎಲ್ಲ ಜಾಸ್ತಿ ಆಯಿತು. ಒಂದು 4 ಗಂಟೆ ಟೈಮಲ್ಲಿ ಬೆಳಗಿನ ಜಾವ ಎದ್ದು ಬಿಸಿನೀರು ಕಾಯಿಸ್ಕೊಂಡು ಟ್ಯಾಬ್ಲೆಟ್ ನುಂಗಿನೇ ಮಲ್ಕೊಂಡೆ, ಆಗನೇ ಇಲ್ಲ ತಡ್ಕೊಳ್ಳೋದಕ್ಕೆ. ಅದೇನಾಯಿತು, ಬೆಳಗಿನ ಜಾವದಲ್ಲಿ ನಿದ್ದೆ ಜಾಸ್ತಿ ಆಯಿತು. ನಾನು ಎಬ್ಬರಿಸೇ ಇಲ್ಲ. ಹಾಗೆಯೇ ಅವ್ರ ಕೆಲಸ ಏನಿತ್ತು ಅದನ್ನು ಅವರು ಮಾಡ್ತಾಯಿದ್ರು. ಅವರು ನನ್ನ ತಿಂಡಿ ಮಾಡೋದಕ್ಕೆ ಎಬ್ಬರಿಸೇ ಇಲ್ಲ. ಆಮೇಲೆ ಲೇಟ್ ಆಗಿತ್ತು, ನಾನೇ ಎಚ್ಚರ ಆದೆ. ಅವರು ಮನೆ ಹತ್ರ ನೀರು ಮೋಟ್ರ್ ಆನ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದರು. ಆವಾಗ ಎಚ್ಚರ ಆಯಿತು. ಟೈಮ್ ಕೂಡ ಜಾಸ್ತಿ ಆಗಿತ್ತು. ಇನ್ನು ಟಿಫನ್ ಮಾಡೋದಕ್ಕೆ ಅಂತ ಶುರು ಮಾಡಿಕೊಂಡೆ. ಹಾಗೆ ಟೈಮೇ ಆಗೋಯಿತು. ಇನ್ನು ಅದ್ರ ಮಧ್ಯೆ ಈ ಭೀಮ್ ಅಮಾವಾಸ್ಯೆ ಎಲ್ಲ ಮಾಡೋ ಪ್ಲ್ಯಾನ್ ಎಲ್ಲ ಮೊದಲೇ ಲೆಸ್ ಆಗಿತ್ತು. ಹುಷಾರು ಬೇರೆ ಇಲ್ಲ, ಏನಕ್ಕೆ ಅಂತ ಸುಮ್ಮನಾದೆ. ಹಿಂಗೆ ಅಂದ್ಕೊಂಡು ಮಧ್ಯಾಹ್ನ ಪಾಯಸ ಮಾಡೋಣ, ಸಂಜೆಗೆ ಊಟಕ್ಕೆ ಅಂತ ಬೇಳೆ ಸಾರು, ಅನ್ನ, ಪಾಯಸ ಮಾಡೋಣ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗಾಗಲೇ ನಮ್ಮ ಅಪ್ಪಾಜಿ ಬಂತು.
ನಮ್ಮ ಅಪ್ಪಾಜಿ ಹಾಸನ್ನಿಂದ ಬಂದು ಸಿಟಿಯಿಂದ ಬಂದವರು, ಅವರು ನಾನ್ ವೆಜ್ಜಿಂದು ಸಾಂಬಾರು ತಗೊಂಡು ಬಂದಿದ್ರು. ಹಾಗಾಗಿ ಅಲ್ಲಿಗೆ ಫುಲ್ಲು ಮುಗೀತು ಅವತ್ತಿಂದು ಅಂತ ಅಂದ್ಕೊಂಡೆ. ಅಂದರೆ ಇನ್ನೇನು ಸಾಂಬಾರು ಮಾಡಬೇಕು ಅಂದ್ಕೊಂಡೆ, ಇವಾಗ ಸಾಂಬಾರು ಮಾಡಿ ಇನ್ನೇನು ಮಾಡಲಿ, ಇನ್ನೇನು ಅವರೇ ಸಾಂಬಾರು ತಂದಿದ್ದಾರಲ್ವ, ಹಾಗಾಗಿ ಅದಕ್ಕೆ ರೈಸ್ ಮಾಡ್ಕೊಂಡ್ರಾಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಾದೆ. ಹಾಗೆಯೇ ಹರಿ ಹತ್ರ ಕಾಫಿ ಕೊಟ್ಟು ಬರೋಕ್ಕೆ ಅಂತ ನಾನು ಹೋಗಿದ್ದಾಗ ನಮ್ಮ ಅಪ್ಪಾಜಿ ಬಂದಿತ್ತು. ಆಮೇಲೆ ಭುವನ್ ಫೋನ್ ಮಾಡ್ದೆ, ತಾತ ಬಂದಿದ್ದಾರೆ ಅಂತ. ಆಮೇಲೆ ಬಂದೆ. ನಾನು ಬಂದಾದಮೇಲೆ ನಾನು ರೈಸಿಗೆ ಇಟ್ಕೊಳ್ಳೋಣ, ಸ್ವಲ್ಪ ರೈಸ್ ಮಾಡಿಟ್ಬಿಟ್ರೆ ಊಟ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಇನ್ನೇನಿಲ್ಲ, ನನಗೆ ಇನ್ನೇನು ಕೆಲಸನೇ ಉಳಿನಿಲ್ಲ. ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಬಂದು ತೊಳ್ಕೊಬೇಕಿತ್ತು ಅಷ್ಟೇ. ನಾನು ಪಾಯಸ ಮಾಡೋಣ, ಬೇಳೆ ಸಾರು ಅನ್ನ ಮಾಡೋಣ, ಅಟ್ಲೀಸ್ಟು ಅವರಿಗೆ ಭೀಮನ ಅಮಾವಾಸ್ಯೆ ಪೂಜೆ ಮಾಡದೇ ಇದ್ರು, ಪಾದ ಪೂಜೆ ಮಾಡದೇ ಇದ್ರು ಅಟ್ಲೀಸ್ಟ್ ಅವ್ರಿಗೆ ಒಂದು ಸ್ವೀಟ್ ಮಾಡಿಕೊಟ್ರೆ ಇಷ್ಟ ಆಗುತ್ತಲ್ವ ಅಂತ ಅಂದ್ಕೊಂಡು ಮಾಡೋಣ ಅಂದ್ಕೊಂಡೆ. ಇನ್ನೇನು ಸಾಂಬಾರು ಇತ್ತಲ್ವ, ನಾನ್ ವೆಜ್ ಸಾಂಬಾರು, ಅದು ಮೋಸ್ಟ್ಲಿ ಕುರಿನೋ ಆಡೋ ಗೊತ್ತಿಲ್ಲ, ಅದ್ರದ್ದು ಸಾಂಬಾರು ತಗೊಂಡು ಬಂದಿತ್ತು ನಮ್ಮ ಅಪ್ಪಾಜಿ. ಇನ್ನೇನು ಸಂಜೆ ಆಯಿತು, ಆಲ್ರೆಡಿ ಕತ್ಲೆಲ್ಲ ಆಗಿತ್ತು. ಹಾಗಾಗಿ ರೈಸ್ನು ಮಾಡಿಟ್ಬಿಡೋಣ, ಹರಿ ಬಂದಾಗ ಬೇಗ ಊಟ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ರೈಸ್ನು ಕೂಡ ಮಾಡೋದಕ್ಕೆ ಇಡ್ತೆ. ಮೊದಲೇ ನಮ್ಮ ಅಪ್ಪಾಜಿ ಬಂದಿತ್ತಲ್ಲ, ಆವಾಗಲೇ ಭುವನು ದೋಸೆ ಹಿಟ್ಟಿಗೆ ಸ್ವಲ್ಪ ಏನು ಅದು ಮಟನ್ ಏನಿತ್ತು ಹಾಕೊಂಡು ತಿಂದ. ನಿಜ ಹೇಳಬೇಕು ಅಂದರೆ ನನಗೆ ಇದು ಇಷ್ಟ ಆಗಲ್ಲ, ಹರಿಗೆ ಇಷ್ಟ ಆಗುತ್ತೆ, ಭುವನ್ಗೂ ಇಷ್ಟ ಆಗುತ್ತೆ, ಆದರೆ ನನಗೆ ಇಷ್ಟ ಆಗಲ್ಲ. ನನಗೇನು ಅಂದರೆ ನಾನು ಮುಂಚೆಯಿಂದನೂ ನನಗೆ ಗೊತ್ತಿರೋ ಹಾಗೆ ನಾನು ಚಿಕ್ಕವಳಿದ್ದಾಗ ನಾನು ನಾನ್ ವೆಜ್ ಎಲ್ಲ ಏನೂ ತಿಂತಾ ಇರಲಿಲ್ಲ, ವೆಜಿಟೇರಿಯನು ನಾನು. ಅದರಲ್ಲೂ ನನಗೆ ಸ್ವಲ್ಪ ಬುದ್ಧಿ ಬಂದಂಗೆ ಆದಮೇಲೆ ನಾನು ಮೊಟ್ಟೆ ತಿಂತಾ ಇದ್ದಿದ್ದು. ಮೊಟ್ಟೆ ತಿನ್ನುವಾಗ್ಲೂ ಅಷ್ಟೇ ಅದ್ರದ್ದು ಭಂಡಾರ ಅಂತ ಏನು ಎಲ್ಲೋ ಬರುತ್ತಲ್ಲ, ಅದೆಲ್ಲ ತಿಂತಿರ್ಲಿಲ್ಲ, ಬರೀ ವೈಟ್ ಮಾತ್ರ ತಿಂತಾಯಿದ್ದೆ. ಅದನ್ನು ಏಸ್ಕೆ ಮಾಡ್ಕೊಂಡು ಹಬ್ಳಿಸ್ಕೊಂಡು ತಿಂತಾಯಿದ್ದೆ. ನಂಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಮೊಟ್ಟೆ ತಿನ್ನೋದಕ್ಕೂ. ಒಂದಷ್ಟು ಏನು ಒಂದು ಹೈಸ್ಕೂಲ್ ಲೆವೆಲಿಗೆ ಬರೋವರೆಗೂ ನನಗೆ ಅಷ್ಟಾಗಿ ನಾನ್ ವೆಜ್ ಎಲ್ಲ ತಿನ್ನೋದ್ರದ್ದು ಅಷ್ಟು ಆಸೆನೂ ಆಗ್ತಿರ್ಲಿಲ್ಲ, ಏನು ಕೇಳ್ತಾನೂ ಇರಲಿಲ್ಲ. ನಾನೇನಿದ್ರು ಪಾನಿಪುರಿ, ಗೋಬಿ ಆ ಥರ ತಿನ್ಕೊಂಡು ಬೆಳೆದಿರೋಂಥದ್ದು ನಾನು ಜಾಸ್ತಿ. ಹಾಗಾಗಿ ನಾನ್ ವೆಜ್ ಎಲ್ಲ ಸ್ವಲ್ಪ ಕಾಲೇಜ್ ಲೆವೆಲಿಗೆ ಬಂದಮೇಲೆ ಕಬಾಬು ಆ ಥರದ್ದೆಲ್ಲ ತಿಂದು ಗೊತ್ತಾದ್ಮೇಲೆ, ಇವಾಗ್ಲೂ ಅಷ್ಟೇ ನನಗೆ ಫಿಶ್ಶು ಮತ್ತು ಚಿಕನ್ ಬಿಟ್ಟರೆ ಇನ್ಯಾವುದೂ ಅಷ್ಟಾಗಿ ಇಷ್ಟ ಆಗಲ್ಲ. ಅದು ಬಿಟ್ಟರೆ ಫೋರ್ಕ್ ಒಂದು ತಿಂತೀನಿ ನಾನು ಯಾವಾಗಲಾದರೂ ಅಪರೂಪಕ್ಕೆ. ಮತ್ತು ಏನು ಈ ಮರಿ ಮಟನ್ನು ಅಂತೀವಲ್ವ, ಅದೆಲ್ಲ ಏನು ಅಷ್ಟು ಇಷ್ಟ ಆಗಲ್ಲ ನನಗೆ. ಇಷ್ಟ ಅಂದರೆ ತಿನ್ನೋದೇ ಇಲ್ಲ ಅಂತ ಅಲ್ಲ, ಇವತ್ತು ನೋಡಿ ಅದಿದ್ರೂ ನಂಗೆ ತಿನ್ನೋಕೆ ಇಷ್ಟ ಆಗಲಿಲ್ಲ. ಹಾಗೆಯೇ ಬೆಳಗ್ಗೆದು ಗ್ರೇವಿ ಇತ್ತಲ್ವ, ಅದರಲ್ಲೇ ನಾನು ರೈಸ್ನ ಮಿಕ್ಸ್ ಮಾಡಿಕೊಂಡು ತಿಂದೆ, ತುಂಬ ಚೆನ್ನಾಗಿತ್ತು. ಹರಿನೂ ಕೂಡ ಬಂದು ಊಟ ಎಲ್ಲ ಮಾಡಿ ಇನ್ನೇನು ಇವತ್ತಿನ ಒಂದು ದಿನಚರಿ ಎಲ್ಲ ಮುಗೀತು. ಭೀಮನ ಅಮಾವಾಸ್ಯೆ ಪೂಜೆ ಎಲ್ಲ ಏನೂ ಮಾಡಲಿಲ್ಲ, ಅವ್ರಿಗೆ ಹಂಗೇ ವಿಶ್ ಮಾಡಿದೆ. ಸುಮ್ಮನೆ ಮುಖ ನೋಡಿ ಭೀಮನ ಅಮಾವಾಸ್ಯೆದು ಇದು ಏನು ಪೂಜೆ ಮಾಡಬೇಕಿತ್ತು ಹಂಗೆ ಹಿಂಗೆ ಅಂತ. ನಾವು ಮಧ್ಯಾಹ್ನ ಕೆಲಸ ಮಾಡುವಾಗಲೇ ಬೇಕಾದಷ್ಟು ಫನ್ನಿ ಎಲ್ಲ ನಡೀತು. ಪೂಜೆ ಮಾಡ್ತಾರೆ, ನೆಕ್ಸ್ಟ್ ನಾಳೆ ದಿವಸ ಬೈತಾರೆ, ಹಂಗೆ ಹಿಂಗೆ ಅಂತ ಎಲ್ಲ ಮಾತುಕತೆ ಎಲ್ಲ ನಡೀತು. ನಮ್ಮಿಬ್ಬರಿಗೇ ಅದು ಫನ್ನಿ ಅನ್ನಿಸ್ಬಿಡುತ್ತೆ ಮಾಡಿದ್ರೆ ಅಂತ ಅಂದ್ಕೊಂಡು ಈ ಒಂದು ಪೂಜೆನ ಮಾಡಲಿಲ್ಲ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ, ಮನೆಯೆಲ್ಲ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡುವಂಥದ್ದು ಮಾಡಬೇಕು ಬೇರೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆಯೇ ಇವತ್ತು ಏನು ಜಾಸ್ತಿ ಇಲ್ಲ ವ್ಲಾಗು, ತುಂಬಾ ಒಂದು 10 ಮಿನಿಟ್ಸಿಗೆ 9-10 ಮಿನಿಟ್ಸಿಗೆ ಮುಗ್ದೋಗ್ತಾ ಇದೆ. ಜಾಸ್ತಿ ಏನು ವಿಚಾರಗಳೇನೂ ಇಲ್ಲ. ನಾನು ಇವತ್ತು ಅದೇ ಹೇಳಿದ್ನಲ್ಲ, ನಿನ್ನೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿದ್ರಿಂದ ಸ್ವಲ್ಪ ರೆಸ್ಟ್ ಥರನೇ ಕಾಲ ಕಳೆದ್ಬಿಟ್ಟೆ, ಏನು ಮಾಡೋಕ್ಕೆ ಹೋಗಲಿಲ್ಲ. ನಮ್ಮಪ್ಪ ಸಾಂಬಾರು ತಂದುಕೊಟ್ಟಿದ್ರಿಂದ ನನಗಿನ್ನೂ ಫುಲ್ಲು ಏನು ಹೇಳೋದು ಕೆಲಸನೇ ಇಲ್ದಂಗೆ ಆಗೋಯಿತು. ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ಹಾಗೇ ಇವತ್ತಿನ ದಿನ ಮುಗಿದೋಯ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ವಾಚ್ ಮಾಡಿದ್ದಕ್ಕಾಗಿ. ಬಾಯ್ ಎಲ್ಲರಿಗೂ.